ಇನ್ನು ಕಾಂಗ್ರೆಸ್ನ 5ನೇ ಅಭ್ಯರ್ಥಿಯಿಂದ ಗೆಲುವಿನ ಆತ್ಮವಿಶ್ವಾಸ. ಕ್ಯಾಮೆರಾ ಕಡೆಗೆ ವಿಕ್ಟರಿ ಸಿಂಬಲ್ ತೋರಿಸಿದ್ದಾರೆ ವಿನಯ್ ಕಾರ್ತಿಕ್. ಪರಿಷತ್ ಚುನಾವಣೆಯಲ್ಲಿ ವಿನಯ್ ಕಾರ್ತಿಕ್ ಗೆಲ್ಲುವ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಕ್ಯಾಮೆರಾ ಕಡೆಗೆ ವಿಕ್ಟರಿ ಸಿಂಬಲ್ ತೋರಿಸಿದ್ದಾರೆ ವಿನಯ್ ಕಾರ್ತಿಕ್. ವಿನಯ್ ಕಾರ್ತಿಕ್ ವಿಕ್ಟರಿ ಸಿಂಬಲ್ ತೋರಿಸ್ತಾ ಕ್ಯಾಮೆರಾಗೆ ಅಲ್ಲಿಂದ ಹೊರಡ್ತಾ ಇರೋ ದೃಶ್ಯ ನೀವು ನೋಡ್ತಾ ಇದ್ದೀರಿ. ಗೆಲುವಿನ ವಿಶ್ವಾಸ ವ್ಯಕ್ತಪಡಿಸ್ತಾ ಇದ್ದಾರೆ. ಪಕ್ಷೇತರರು ಮತ್ತು ಬಿಜೆಪಿಯ ಉಚ್ಚಾಟಿತರ ಮತಗಳನ್ನ ಹಾಕಿಸೋದರೊಂದಿಗೆ 5ನೇ ಅಭ್ಯರ್ಥಿಯನ್ನ ಗೆಲ್ಲಿಸುವ ತಂತ್ರಗಾರಿಕೆಯನ್ನ ಕಾಂಗ್ರೆಸ್ ಮಾಡಿಕೊಂಡಿದೆ. ಅದೇ ವಿಶ್ವಾಸದಲ್ಲಿ ವಿನಯ್ ಕಾರ್ತಿಕ್ ಇದ್ದಾರೆ. ಪರಿಷತ್ ಚುನಾವಣೆಯಲ್ಲಿ 5ನೇ ಅಭ್ಯರ್ಥಿಯಾಗಿರುವ ವಿನಯ್ ಕಾರ್ತಿಕ್ ಗೆಲುವಿನ ವಿಶ್ವಾಸ ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗಾದ್ರೆ ಫಲಿತಾಂಶದ ಕುತೂಹಲ ಹೆಚ್ಚಿಸಿರುವ ಪರಿಷತ್ನ 7ನೇ ಸ್ಥಾನದ ನಂಬರ್ ಗೇಮ್ ಹೇಗಿರುತ್ತೆ? 7ನೇ ಸ್ಥಾನದ ನಂಬರ್ ಗೇಮ್ನಲ್ಲಿ ಗೆದ್ದು ಬೀಗೋದು ಯಾರು? ಕಾಂಗ್ರೆಸ್ 5ನೇ ಅಭ್ಯರ್ಥಿ ವರ್ಸಸ್ ಜೆಡಿಎಸ್ ಅಭ್ಯರ್ಥಿ ಮಧ್ಯೆ ಫೈಟ್ ಇದೆ. 5 ಅಭ್ಯರ್ಥಿಗಳ ಗೆಲುವಿನ ವಿಶ್ವಾಸದಲ್ಲಿ ಕಾಂಗ್ರೆಸ್ ಇದೆ. ಜಿಟಿ ದೇವೇಗೌಡ ಹೇಳ್ತಾ ಇದ್ದಾರೆ, ನಾನು ಆತ್ಮಸಾಕ್ಷಿ ಮತ ಹಾಕಿದ್ದೀನಿ ಅಂತ. ಯಾರ ಪರ? ಬಿಜೆಪಿ, ಜೆಡಿಎಸ್, ಬಂಡಾಯ ಶಾಸಕರ ಮತಗಳು ಅನ್ನೋದು ಸದ್ಯಕ್ಕಿರೋ ಪ್ರಶ್ನೆ. ಬಿಜೆಪಿಯ ಬಂಡಾಯದ ಅಭ್ಯರ್ಥಿಗಳ ವಿಶ್ವಾಸದಲ್ಲಿ ಕಾಂಗ್ರೆಸ್ ಇದೆ. ಇಬ್ಬರು ಶಾಸಕರು ಕಾಂಗ್ರೆಸ್ನ ರೆಸಾರ್ಟ್ನಲ್ಲೂ ಕೂಡ ಕಾಣಿಸ್ಕೊಂಡಿದ್ರು. ಅಂದ್ರೆ ಕಾಂಗ್ರೆಸ್ನ ರೆಸಾರ್ಟ್ ರಾಜಕಾರಣದಲ್ಲಿ ಎಲ್ಲ ಶಾಸಕರನ್ನ ಕರೆಸ್ಕೊಂಡಿದ್ರು. ಅಲ್ಲಿ ಬಿಜೆಪಿಯ ಬಂಡಾಯ ಶಾಸಕರು ಇದ್ರು. ಜಿಟಿ ದೇವೇಗೌಡ ಅವರು ಆತ್ಮಸಾಕ್ಷಿಯ ಮತ ಅಂತಿದ್ದಾರೆ. ಅದು ಯಾರಿಗೆ? ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಹಂಚ್ಕೊಳ್ಳೋದಕ್ಕೆ ಮತ್ತೊಂದು ಸಲ ಸಂಪರ್ಕದಲ್ಲಿದ್ದಾರೆ ಆನಂದ್ ಬೈದನಮನೆ. ಮತ್ತೊಂದು ಸಲ ಸಂಪರ್ಕಿಸ್ತೀವಿ. ಶಿವರಾಮ್ ಹೆಬ್ಬಾರ್, ಎಸ್ಟಿ ಸೋಮಶೇಖರ್ ನಗುಮುಖದೊಂದಿಗೆ ಫೋಟೋಗೆ ಪೋಸ್ ಕೊಟ್ಟು, ಡಿಕೆ ಶಿವಕುಮಾರ್ ಜೊತೆ ಫೋಟೋಗೆ ಪೋಸ್ ಕೊಟ್ಟು ಅಲ್ಲಿಂದ ಹೊರಟಿದ್ದನ್ನ ನೋಡ್ತಾ ಇದ್ದೀರಾ. ಮತ್ತೊಂದು ಕಡೆ ಜಿಟಿ ದೇವೇಗೌಡರು ವೋಟ್ ಮಾಡಿದ್ದಾರೆ. ಪ್ರತ್ಯೇಕವಾಗಿ ಬಂದು ವೋಟ್ ಮಾಡಿ ಹೋಗಿದ್ದಾರೆ. ಆತ್ಮಸಾಕ್ಷಿಯ ಮತ ಅಂದಿದ್ದಾರೆ. ಆ ಆತ್ಮಸಾಕ್ಷಿಯ ಮತ ಯಾರಿಗೆ? ಎಸ್ಟಿ ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಬಿಜೆಪಿಯಿಂದ ಉಚ್ಚಾಟಿತರು, ಕಾಂಗ್ರೆಸ್ ಪಾಳೆಯದಲ್ಲಿ ಸತತವಾಗಿ ಕಾಣಿಸ್ಕೊಳ್ತಾ ಇರೋರು. ಈ ಮತಗಳ ಲಾಭ ಯಾರಿಗಾಗತ್ತೆ? 5ನೇ ಅಭ್ಯರ್ಥಿಗೆ ಕಾಂಗ್ರೆಸ್ನಿಂದ 23 ಮತಗಳಿವೆ, ಪಕ್ಷೇತರರು 3, ಬಿಜೆಪಿಯ ಉಚ್ಚಾಟಿತರು 2 ಸೇರಿದ್ರೆ 28 ಮತಗಳು ಸಲೀಸಾಗಿ ಸಿಗುತ್ತೆ. ವಿಕ್ಟರಿ ಸಿಂಬಲ್ ಪ್ರಿಯಾಂಕ್ ಖರ್ಗೆ ಮತ್ತು ಅಭ್ಯರ್ಥಿಗಳಿಂದ ಸಚಿವರ ತಂಡ ವಿಕ್ಟರಿ ಸಿಂಬಲ್ ತೋರಿಸ್ತಾ ಇದೆ. ಖಾದರ್ ಇದ್ದಾರೆ, ಎಂಬಿ ಪಾಟೀಲ್ ಇದ್ದಾರೆ, ಕೋನ್ ರೆಡ್ಡಿ. ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಹಂಚ್ಕೊಳ್ಳೋದಕ್ಕೆ ಮತ್ತೊಂದ್ಸಲ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಆನಂದ್ ಬೈದನಮನೆ. ಆನಂದ್, ಕೊನೆಯ ಕ್ಷಣದಲ್ಲಿ ಇರುವ ಪ್ರಶ್ನೆ ಉಚ್ಚಾಟಿತರು ಮತ್ತು ಆತ್ಮ ಸಾಕ್ಷಿಯ ಮತ ಯಾರಿಗೆ ಅನ್ನೋದು. ಸೊ ಆಲ್ಮೋಸ್ಟ್ ಜೆಡಿಎಸ್ ತನ್ನ ಶಾಸಕರನ್ನ ಒಟ್ಟಾಗಿ ಇಟ್ಕೊಳ್ಳೋ ಪ್ರಯತ್ನಕ್ಕೆ ನಾನು ಅಖಾಡಕ್ಕೆ ಇಳಿಸಿದ್ದೀವಿ ಅಂತ ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ರು, ಎಚ್ ಡಿ ಕುಮಾರಸ್ವಾಮಿ ಅವರು. ಆದ್ರೆ ಈ ಬಾರಿ ಫೈನಲಿ ಒಂದು ಸ್ಥಾನಕ್ಕೆ ಏನ್ ಜಟಾಪಟಿ ನಡೀತಾ ಇದೆ, ಇದರಿಂದಾಗಿ ಜೆಡಿಎಸ್ಗೆ ಸಿಗುವಂಥದ್ದೇನು? ಈ ಒಂದು ಚುನಾವಣೆಯಲ್ಲಿ ಎಲ್ಲವೂ ಕೂಡ ನಿರ್ಧಾರ ಆದಂತೆ ಆಗ್ತಾ ಇದೆ. ಯಾಕಂದರೆ ಕಾಂಗ್ರೆಸ್ಗೆ ಬೇಕಾಗಿರ್ತಕ್ಕಂಥ ಸಂಖ್ಯಾಬಲ ಲಭ್ಯ ಆಗ್ತಾ ಇದೆ, ಅವರ ಅಭ್ಯರ್ಥಿಗಳು ಗೆಲ್ತಾರೆ. ಬಿಜೆಪಿ ಕೂಡ ಸಂಖ್ಯಾಬಲ ಇರುವ ಕಾರಣಕ್ಕಾಗಿ ಗೆಲ್ತಾ ಇರುವಂಥ. ಆದರೆ JDS ಸಂಖ್ಯಾಬಲ ಇಲ್ಲದೇ ಇದ್ರೂ ಕೂಡ ಅಭ್ಯರ್ಥಿಯನ್ನು ಹಾಕಬೇಕು ಅನ್ನುವ ತೀರ್ಮಾನ ಮಾಡಿದಾಗಲೇ ಇದು ಒಂದು ಚರ್ಚೆಗೆ ಕಾರಣ ಆಗಿತ್ತು. ಯಾಕೆ JDS ಅವರು ಅಭ್ಯರ್ಥಿಯನ್ನು ಹಾಕ್ತಾ ಇದ್ದಾರೆ ಅಂತಕ್ಕಂಥದ್ದು ಕುಮಾರಸ್ವಾಮಿ ಬಹಳ ಸ್ಪಷ್ಟವಾಗಿ ಹೇಳಿದರು. ನಾವು ಹಾಕ್ತಾ ಇರುವಂಥದ್ದು ಅಭ್ಯರ್ಥಿ ಯಾಕೆ ಅಂತಂದರೆ ನಮ್ಮ ಎಲ್ಲ ಶಾಸಕರು ಕೂಡ ಒಟ್ಟಿಗಿದ್ದೇವೆ ಅಂತಕ್ಕಂಥ ಸಂದೇಶ ಕೊಡುವಂಥದ್ದು. ನಮಗೊಂದು ಕ್ಲಾರಿಟಿ ಬೇಕು, ಯಾರು ಯಾರ ಜೊತೆಗಿದ್ದಾರೆ
ಮಾಡಿದ್ದಾರೆ ಅಂತಕ್ಕಂಥ ಒಂದು ಕ್ಲಾರಿಟಿ ಬೇಕು. ಆ ಕಾರಣಕ್ಕಾಗಿ ಈ ನಿರ್ಧಾರ ತೆಗೆದುಕೊಂಡಿದ್ದೇವೆ ಅನ್ನುವಂಥ ಮಾತನ್ನು ಹೇಳುವುದರ ಮೂಲಕ ನಾವು ಗೆಲ್ಲಲ್ಲ ಅಂತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ಹೇಳುವ ಪ್ರಯತ್ನವನ್ನು ಕೂಡ ಮಾಡಿದರು. ಹೀಗಿರುವಾಗ JDS ಕೊನೆ ಹಂತವರೆಗೂ ಕೂಡ ಫೈಟ್ ಮಾಡಿರ್ತಕ್ಕಂಥದ್ದು ಭಾಳ ವಿಶೇಷ. ಒಂದು ಕಡೆ ಆತ್ಮಸಾಕ್ಷಿ ಮತಗಳನ್ನು ಹಾಕಿದ್ದೇವೆ GT ದೇವೇಗೌಡರು ಹೇಳಿಕೆ ಕೊಡುವ ಮೂಲಕ JDSನೊಳಗೆ ಎಲ್ಲವೂ ಕೂಡ ಸರಿ ಇಲ್ಲ ಅಂತಕ್ಕಂಥದ್ದು. ಯಾಕಂದರೆ JDS ಚೆನ್ನೈಯಲ್ಲಿ ಗೆದ್ದಿರ್ತಕ್ಕಂಥ GT ದೇವೇಗೌಡರು ನೇರವಾಗಿ JDS ಅಭ್ಯರ್ಥಿ ಓಟ್ ಹಾಕಿದ್ದೀನಿ, NDA ಅಭ್ಯರ್ಥಿ ಓಟ್ ಹಾಕಿದ್ದೀನಿ ಅಂತೇಳಿ ನೇರವಾಗಿ ಮಾಧ್ಯಮಗಳು ಹೇಳಿಕೆ ಕೊಡ್ಬೋದಿತ್ತು. ಆದರೆ ಅವರ ಕದ್ದು ಮುಚ್ಚಿ ಕೊಡುವಂಥ ಹೇಳಿಕೆ ಏನಿದೆ ನಿಜವಾಗಲೂ ಕೂಡ ಅನುಮಾನ ಇದೆ. ಈಗ ಅವರು ಓಟ್ ಹಾಕಿದ್ರೂ ಕೂಡ ನಿಜವಾಗ್ಲೂ ಕೂಡ ಇದು ಕದ್ದು ಮುಚ್ಚಿ ಕೊಡ್ತಾ ಇರುವಂಥ ಹೇಳಿಕೆ ಹತ್ತಾರು ಅನುಮಾನಗಳನ್ನು ಮೂಡ್ತಾ ಇದೆ. GT ದೇವೇಗೌಡರ ಮತ ಯಾರಿಗೆ ಹೋಗಿದೆ ಅಂತಕ್ಕಂಥ ಇದು ಗೌಪ್ಯ ಮತದಾನ, ಯಾರಿಗೂ ಕೂಡ ಗೊತ್ತಾಗೋದಿಲ್ಲ, ಅದು ಬೇರೆ ವಿಚಾರ. ಆದರೆ ನೇರವಾಗಿ ಒಬ್ಬ ಪಕ್ಷದ ಶಾಸಕ ನಾನು ಇಂಥ ಪಕ್ಷದ ಶಾಸಕ ಇದ್ದೇನೆ, ನನ್ನ ಪಕ್ಷದ ಅಭ್ಯರ್ಥಿ ಓಟ್ ಹಾಕಿದೆ ಅಂತ ಹೇಳುವಂಥ ಧೈರ್ಯನ ಎಲ್ಲ ಶಾಸಕರು ಕೂಡ ತೋರಿಸಬೇಕಾಗತ್ತೆ. ಆ ಒಂದು ಧೈರ್ಯ ತೋರಿಸುವ ಪ್ರಯತ್ನವನ್ನು GT ದೇವೇಗೌಡರು ಮಾಡದೇ ಇರತಕ್ಕಂಥ 10 ಅನುಮಾನಕ್ಕೆ ಕಾರಣ ಆಗ್ತದೆ. ಗೌಪ್ಯವಾಗಿ ಬಂದು ಮತವನ್ನು ಮಾಡಿ ಮತ್ತೆ ನೇರವಾಗಿ ಹೋಗಿರ್ತಕ್ಕಂಥದ್ದು ಇವೆಲ್ಲವೂ ಕೂಡ GT ದೇವೇಗೌಡರಿಗೆ ಹತ್ತಾರು ಅನುಮಾನ ಮೂಡುವಂತೆ ಮಾಡಿದೆ. ಹಾಗಾಗಿ JDSನಲ್ಲಿ ಎಲ್ಲವೂ ಕೂಡ ಸರಿ ಇಲ್ಲ ಅಂತಕ್ಕಂಥದ್ದು ಸ್ಪಷ್ಟ ಆಗ್ತಾ ಇರುವಂಥದ್ದು. ಇನ್ನು ಭಾಳ ಮುಖ್ಯವಾಗಿ ಎಲ್ಲರನ್ನೂ ಕೂಡ ಒಟ್ಟಿಗೆ ತೆಗೆದುಕೊಂಡು ಹೋಗ್ತಕ್ಕಂಥ ಪ್ರಯತ್ನ ಮಾಡಿರುವಂಥ JDSನವರು ಒಂದು ಖಾಸಗಿ ರೆಸಾರ್ಟ್ ಉಳಿದು ಬೆಳಗ್ಗೆ ಒಂದೇ ಬಸ್ಸಲ್ಲಿ ಬರುವ ಪ್ರಯತ್ನ ಮಾಡಿದಾಗಲೂ ಕೂಡ ಓರ್ವ ಶಾಸಕ ಬಸ್ಸಲ್ಲಿ ಇರಲೇ ಇಲ್ಲ. ಅದು ಕೂಡ ಕೆಲವೊಂದಷ್ಟು ಅನುಮಾನ ಕಾರಣ ಆಗ್ತಾ ಇದೆ. ಆದರೂ ಕೂಡ ಹನೂರ್ ಮಂಜುನಾಥ್ ಅವರು ಈಗಾಗಲೇ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಇಲ್ಲ ನಾನು JDS ಅಭ್ಯರ್ಥಿ ಓಟ್ ಹಾಕಿದೆ ಅಂತಕ್ಕಂಥ ಮಾತನ್ನು ಕೂಡ ಹೇಳಿದ್ದಾರೆ. ಅಲ್ಲಿಗೆ ಅನುಮಾನವನ್ನು ತಿಳಿಗೊಳಿಸುವ ಪ್ರಯತ್ನಗಳು ಆಗಿದೆ. ಆದರೆ ಅಂತಿಮವಾಗಿ ಮತ ಎಣಿಕೆ ಮುಗಿದ ನಂತರ ಬರ್ತಕ್ಕಂಥ ಫಲಿತಾಂಶಗಳೇನಿದೆಯಲ್ಲ ನಿಜವಾಗ್ಲೂ ಕೂಡ ಅನುಮಾನಕ್ಕೆ ಯಾರ್ಯಾವ ಅನುಮಾನಗಳಿತ್ತು ಆ ಎಲ್ಲ ಅನುಮಾನಗಳನ್ನು ಕೂಡ ಪರಿಹಾರ ಮಾಡ್ತಕ್ಕಂಥದ್ದು. JDS ಸೋಲತ್ತೆ ಅನ್ನೋದು ಗೊತ್ತಿದ್ರೂ ಕೂಡ ಕೊನೆ ಹಂತವರೆಗೂ ಕೂಡ ಪ್ರಯತ್ನ ಮಾಡಿರ್ತಕ್ಕಂಥದ್ದು, ಹೋರಾಟ ಮಾಡಿರ್ತಕ್ಕಂಥದ್ದು. ಮತ್ತು ಇನ್ನೊಂದು ಮುಖ್ಯವಾಗಿ JDSಗೂ ಕೂಡ ಒಂದು ಕ್ಲಾರಿಟಿ ಆಗ್ತಿದೆ, BJP ನಮಗೆ ಸಕಾರಾತ್ಮಕವಾಗಿರ್ತಕ್ಕಂಥ ಬೆಂಬಲವನ್ನು ಕೊಟ್ಟಿಲ್ಲ ಅಂತಕ್ಕಂಥದ್ದು. ಗೆಲ್ಲಬೇಕಾಗಿರ್ತಕ್ಕಂಥ ಅಭ್ಯರ್ಥಿ ಪಡಿಬೇಕಾಗಿರೋ ಮತ ಕೇವಲ 28. ಒಂದು ಹೆಚ್ಚುವರಿ ಮತಗಳನ್ನು ಹಾಕಿದರೂ ಕೂಡ 29 ಮತಗಳು ಸಾಕಾಗಿತ್ತು. ಆದರೂ ಕೂಡ 30 ಮತಗಳನ್ನು BJP ಹಾಕ್ಕೊಂಡಿದ್ದಾರೆ. ಅಂದರೆ ಅಲ್ಲಿ 2 ಮತಗಳು ವೇಸ್ಟ್ ಆಯಿತು, ಅಂದರೆ ಅದಷ್ಟು JDSಗೆ ನಷ್ಟ ಆಯಿತು. ಆ 2 ಮತಗಳು JDSಗೆ ಬಂದರೆ ಒಟ್ಟಾರೆ ಮತಗಳ ಸಂಖ್ಯೆ ಕೂಡ JDS ಜಾಸ್ತಿ ಆಗ್ತಾ ಇತ್ತು. ಹಾಗಾಗಿ ಇಲ್ಲಿ ಇರ್ತಕ್ಕಂಥ ಪ್ರಶ್ನೆ ಅಂದರೆ JDS ಮತ್ತು BJP ನಡುವೆ ಇರತಕ್ಕಂಥ ಸಂಬಂಧಗಳು, ಈ ನಾಯಕರು ಒಂದು ಸ್ಪಷ್ಟವಾದ ನಿರ್ಧಾರ ತೆಗೆದುಕೊಳ್ಳುವಲ್ಲಿ ಚರ್ಚೆ ಎಷ್ಟರ ಮಟ್ಟಿಗೆ ಮಾಡಿದ್ದಾರೆ ಅಂತಕ್ಕಂಥದ್ದು. ಇನ್ನೊಂದು JDS ಒಳಗಿರ್ತಕ್ಕಂಥ ಶಾಸಕರು ಎಲ್ಲರೂ ಕೂಡ ಒಂದೇ ಮನಸ್ಸಲ್ಲಿದ್ದಾರಾ, JDS ಒಳಗೆ ಎಲ್ಲವೂ ಕೂಡ ಸರಿ ಇದೆಯಾ ಅಂತಕ್ಕಂಥ ಇಂಥ ಹತ್ತಾರು ಪ್ರಶ್ನೆಗಳಿಗೆ ಉತ್ತರ ಕೊಡುವ ರೀತಿಯಲ್ಲಿ ಇವತ್ತಿನ ಫಲಿತಾಂಶ ಪ್ರಕಟ ಆಗ್ತಕ್ಕಂಥ ಸಾಧ್ಯತೆಗಳಿದೆ. ಭಾವನಾ. ಆನಂದ, ಕಾಂಗ್ರೆಸ್ನ ಪಾಲಿಗೆ ಕಳೆದ ಎಲೆಕ್ಷನ್ ಗೆಲ್ಲೋದ್ರಿಂದ ಹಿಡಿದು ಈ ಕ್ಷಣದವರೆಗೆ ಎವ್ರಿಥಿಂಗ್ ಇಸ್ ಕನ್ಸ್ಟ್ರಕ್ಟಿವ್. ಎಲ್ಲೂ ಕೂಡ ಯಾವುದೇ ಲೋಪದೋಷಗಳು ಆಗದ ಹಾಗೆ, ಈವನ್ ಅಧಿಕಾರ ಹಸ್ತಾಂತರ ಕೂಡ ವೆರಿ ನೀಟಾಗಿ ಮುಗಿಸ್ಕೊಂಡ್ರು. ಖಾತೆ ಬಗ್ಗೆ ಒಂದಷ್ಟು ಖ್ಯಾತೆ ಇದೆ ಅನ್ನೋದು ಬಿಟ್ಟರೆ ಬೇರೆ ಎಲ್ಲವೂ ನಾರ್ಮಲ್ ಇದೆ. BJP ಪಾಲಿಗೆ ಅಫ್ಕೋರ್ಸ್ ಎಲ್ಲವೂ ಹೈಕಮಾಂಡ್ನ ಆದೇಶದ ಮೇಲೆ ಹೋಗ್ತಾ ಇದೆ. ಎಂಡ್ ಆಫ್ ದ ಡೇ JDS ಪಡ್ಕೊಳ್ತಾ ಇರೋದೇನು ಅನ್ನೋದು ಸದ್ಯಕ್ಕಿರೋ ಪ್ರಶ್ನೆ ಆಗಿದೆ. ಮತ್ತೊಂದು ಸಲ ರೀಸ್ಟಾರ್ಟ್ ಮಾಡಬೇಕಾಗಿದೆ. ಆದರೆ ಮುಂದಿನ ಎಲೆಕ್ಷನ್ನ ದೃಷ್ಟಿಯಿಂದ ಈ ಮೂರೂ ಪಕ್ಷಗಳ ಸದ್ಯದ ಸ್ಟ್ಯಾಂಡ್ ಬಗ್ಗೆ ಏನು ಹೇಳ್ತೀರಿ? ಇನ್ನೇನು ಎಲೆಕ್ಷನ್ 1.5 ವರ್ಷ, 1.25 ವರ್ಷ ಇದೆ. ಎಸ್, ನಾನು ಈಗಾಗಲೇ ಹೇಳಿದಾಗೆ JDS ಒಂದು ಕ್ಲಾರಿಟಿ ಪಿಕ್ಚರಿಗೆ ಬರಬೇಕಾಗುತ್ತೆ. ಯಾಕಂತಂದರೆ ನಮ್ಮ ಜೊತೆ ಇರ್ತಕ್ಕಂಥ ಶಾಸಕ ಯಾರು, ನಿಜವಾಗ್ಲೂ ಕೂಡ ಈ ಶಾಸಕ 28ರವರೆಗೆ ನಮ್ಮ ಜೊತೆ ಇರ್ತಾನ, ಆತನಿಗಿರ್ತಕ್ಕಂಥ ಆತಂಕ ಏನು, ಆತ ಯಾರ ಜೊತೆ ಹೋಗಬೇಕು ಅನ್ನೋ ಯೋಚನೆ ಕೂಡ ಮಾಡಿದ್ದಾನೆ, ಆತನಿಗೆ ಇದೆ JDS ಕಾಂಗ್ರೆಸ್ಗೆ ಹೋದ್ರೆ ಅನುಕೂಲನೋ BJPಗೆ ಹೋದ್ರೆ ಅನುಕೂಲನೋ, ಎಲ್ಲಿಂದ ಅಭ್ಯರ್ಥಿ ಆಗಬೇಕು, ಇವೆಲ್ಲದ್ರ ಬಗ್ಗೆಯೂ ಕೂಡ ಈ ಶಾಸಕ ಏನು ಯೋಚನೆ ಮಾಡಿರ್ಬೋದು ಅಂತಕ್ಕಂಥದ್ದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಹೋಗುತ್ತೆ. ಇನ್ನೊಂದು JDS ಇಲ್ಲಿ ಪಕ್ಷ ಕಟ್ಟುವ ವಿಚಾರದಲ್ಲೂ ಕೂಡ ತಾವು BJPಯೊಂದಿಗೆ ಎಷ್ಟರ ಮಟ್ಟಿಗೆ ಒಂದು ಹೊಂದಾಣಿಕೆ ಮಾಡ್ಕೊಂಡು ಹೋಗಬೇಕು ಅನ್ನೋದು ಕೂಡ ಕ್ಲಾರಿಟಿ ಆಗಿದೆ. ಯಾಕಂತಂದರೆ JDS ಅವರು ರಿಕ್ವೆಸ್ಟ್ ಮಾಡ್ಕೊಂಡಿದ್ರು, ನಮಗೆ ನೀವು 29 ಮತ ಹಾಕಿ 30ನೇ ಮತವನ್ನು ನಮಗೆ ಕೊಡಿ ಅಂತಕ್ಕಂಥದ್ದು. ಆದರೆ BJP ಅವರು ನಮ್ಮ ಅಭ್ಯರ್ಥಿಗೋಸ್ಕರ 30, 60 ಮತಗಳನ್ನು ಅವರೇ ಹಾಕ್ಕೊಂಡಿದ್ದಾರೆ. 2 ಮತಗಳು ಉಳ್ಕೊಂಡಿದ್ದು, ಆ 2 ಮತಗಳನ್ನು JDS ಕೊಟ್ಟಿದ್ದಾರೆ. ಜನಾರ್ದನ್ ರೆಡ್ಡಿ ಸ್ವತಂತ್ರವಾಗಿ ಗೆದ್ದಿದ್ರು, ಅವ್ರ ಮತವು ಈಗ JDS ಕಡೆಗೆ, ಯತ್ನಾಳ್ ಕೂಡ JDS ಕಡೆಗೆ ಅಂದರೂ ಕೂಡ 4 ಮತಗಳು ಎಕ್ಸ್ಟ್ರಾ ಬಂದಿರತಕ್ಕಂಥದ್ದು. ಆದರೆ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಅಂದರೆ ಯತ್ನಾಳ್ ಅವರು ಭಾಳ ಸ್ಪಷ್ಟವಾಗಿ ಹೇಳಿದ್ರು, ನಾವು ನಿಂಗರಾಜ್ ಪಾಟೀಲ್ ಅವರಿಗೆ ನಾನು ಓಟ್ ಹಾಕ್ತೇನೆ ಅಂತಕ್ಕಂಥ ಮಾತು ಹೇಳಿ. ಅಂದರೆ ಅಲ್ಲಿಗೆ ಯತ್ನಾಳು ಕೂಡ JDSಗೆ ಓಟ್ ಹಾಕಿಲ್ಲ, ಅವರು BJP ಹಾಕಿದ್ರೆ BJP ಇನ್ನೊಬ್ಬ ಶಾಸಕ JDSಗೆ ಓಟ್ ಹಾಕ್ದಂಗೆ ಆಗಿದೆ. ಸೊ ಹೀಗಾಗಿ ಹತ್ತಾರು ಚರ್ಚೆಗಳಿರುವಂಥ ಈ ಸಂದರ್ಭದಲ್ಲಿ JDS ಅಳೆದು ತೂಗಿ ಪಕ್ಷವನ್ನು ಸಂಘಟನೆ ಮಾಡುವ ದೃಷ್ಟಿಯಿಂದ ಒಂದಷ್ಟು ಪರಿಪೂರ್ಣವಾಗಿರ್ತಕ್ಕಂಥ ತೀರ್ಮಾನಗಳು ತೆಗೆದುಕೊಳ್ಳಬೇಕಾಗಿದೆ. ಆ ತೀರ್ಮಾನಕ್ಕೆ ಪೂರಕವಾಗಿ ಈ ಬೆಳವಣಿಗೆಯನ್ನು ಬಳಸ್ಕೊಂಡಿದೆ ಅಂದರೂ ಕೂಡ ತಪ್ಪಾಗಲಾರದು. ಮತ್ತು ಈ ಒಂದು ಚುನಾವಣಾ ಫಲಿತಾಂಶದ ಬಳಿಕ JDS ಕೆಲವೊಂದಷ್ಟು ನಿರ್ಧಾರಗಳನ್ನು ಮಾಡಲಿಕ್ಕೆ ಕೂಡ ಅನುಕೂಲ ಆಗುತ್ತೆ, ಆ ಥರದ ಒಂದು ವಾತಾವರಣ ಸೃಷ್ಟಿ ಆಗುತ್ತೆ ಅನ್ನೋ ಚರ್ಚೆಗಳು ಕೂಡ ಆರಂಭ ಆಗಿದೆ. ಎಸ್, ಧನ್ಯವಾದ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.